ಸಿಎಂ ಫೈಟ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಂತಹ ಸತೀಶ್ ಜಾರಕಿಹೊಳಿ. ಬೈ ಎಲೆಕ್ಷನ್ ಬಳಿಕ ಮತ್ತೆ ಪವರ್ ಶೇರಿಂಗ್ ಫೈಟ್ ಸಾಧ್ಯತೆ. ಸಿಎಂ ಫೈಟ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟ ಸತೀಶ್ ಜಾರಕಿಹೊಳಿ. ಬೈ ಎಲೆಕ್ಷನ್ ಬಳಿಕ ಮತ್ತೆ ಪವರ್ ಶೇರಿಂಗ್ ಫೈಟ್ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಡಿಕೆ ಬಣ ಸಿಡಿಯೋ ಮುನ್ನವೇ ಸತೀಶ್ ಜಾರಕಿಹೊಳಿ ಬಾಂಬ್ ಹಾಕ್ಬಿಟ್ರು. ಸಿಎಂ ಆಗೋಕೆ ಕಾಂಗ್ರೆಸ್ನಲ್ಲಿ 10 ಜನ ಕಾಯ್ತಾ ಇದ್ದಾರೆ. ಅದರಲ್ಲಿ ಡಿಕೆ ಶಿವಕುಮಾರ್ ಸೇರಿ 10 ಜನ ಲೈನಲ್ಲಿದ್ದಾರೆ ಅಂತ ಹೇಳಿದ್ರು. ಅದ್ರಲ್ಲಿ ನಾನು ಕೂಡ ಒಬ್ಬ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಬೆಳಗಾವಿ ಸಾಹುಕಾರ್. ಆದ್ರೆ ನಾವು ಸರತಿಯಲ್ಲಿದ್ದೇವೆ ಎಂದ ಮಾತ್ರಕ್ಕೆ ಬದಲಾವಣೆ ಇಲ್ಲ. ಅಷ್ಟಕ್ಕೂ 2028ರವರೆಗೂ ಕೂಡ ಸಿದ್ದರಾಮಯ್ಯನೇ ಸಿಎಂ. ಹೀಗಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಅಲ್ವಾ. ಅವಕಾಶಕ್ಕ ಕಾಯಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ. ಸಿಎಂ ಹೇಳಿದ ಮೇಲೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸಿಎಂ ಸಿದ್ದು ಆಪ್ತ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಬಣಕ್ಕೆ ಪರೋಕ್ಷವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಫೈಟ್ ಮತ್ತೆ ಧಗಧಗ ಅಂತ ಇದೆ. ಮತ್ತೆ ಈ ಒಂದು ಎಲೆಕ್ಷನ್, ಬೈ ಎಲೆಕ್ಷನ್, ಉಪಚುನಾವಣೆಯ ಒಂದು ಪ್ರಚಾರದಲ್ಲಿ ಎಲ್ಲರೂ ಕೂಡ ಬ್ಯುಸಿ ಇರುವಂತದ್ದು. ಇದಾದ ಬಳಿಕ ಮತ್ತೆ ಇಲ್ಲಿ ಪವರ್ ಫೈಟ್ ಶುರುವಾಗ್ಬಿಡುತ್ತೋ ಅನ್ನುವಂಥದ್ದು ಆ ಸಾಧ್ಯತೆ ಕೂಡ ಇದೆ. ಅದನ್ನ ತಳ್ಳಿ ಹಾಕೋದು ಹಂಗಿಲ್ಲ. ಆದ್ರೆ ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಸಿಎಂ ಆಗೋಕೆ ಕಾಂಗ್ರೆಸ್ನಲ್ಲಿ 10 ಜನ ಕಾಯ್ತಾ ಇದ್ದಾರೆ. ಕೇವಲ ಡಿಕೆ ಶಿವಕುಮಾರ್ ಅಲ್ಲ, ಡಿಕೆ ಶಿವಕುಮಾರ್ ಅವರನ್ನ ಸೇರಿಸಿ 10 ಜನ ಕಾಯ್ತಾ ಇದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ಬೆಳಗಾವಿ ಸಾಹುಕಾರ್ ಹೇಳಿರುವಂಥದ್ದು, ನಾನು ಕೂಡ ಸಿಎಂ ಆಕಾಂಕ್ಷಿನೇ, ಸಿಎಂ ಸ್ಥಾನ ನನಗೂ ಬೇಕು. ಹಾಗಂತ ಸರತಿಯಲ್ಲಿ ನಿಂತಿದ್ದಾರೆ ಅಂದ ತಕ್ಷಣ ಸಿಎಂ ಸ್ಥಾನ ಕೊಟ್ಟು ಬಿಡಲ್ಲ. 2028ರವರೆಗೂ ಕಾಯ್ಬೇಕಾಗತ್ತೆ. ಅದಕ್ಕೆ ಏನು ಸಂಬಂಧ? ಅದಕ್ಕೆ ಏನು ಸಂಬಂಧ ಇಲ್ಲ. ಉಪಚುನಾವಣೆಗೆ ಸಿಎಂ ಬದಲಾವಣೆಗೆ ಯಾವುದೇ ಕನೆಕ್ಷನ್ ಇಲ್ಲ. ಹೇಳಿದಾರಲ್ಲ, ಮತ್ತೆ ಹೇಳಿದ್ಮ್ಯಾಗ ನಾವೇನು ಹೇಳೋದು? ಅವ್ರು ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ನಾವು ಕಾಯ್ತಾ ಇದ್ದೀವಿ. ಈಗ ಲೈನಲ್ಲಿ ಒಂದು 10 ಜನ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಂದ ತಕ್ಷಣ ಅದು ಬದಲಾವಣೆ ಮಾಡ್ಲಿಕ್ಕೆ ಆಗೋಲ್ಲ. ಅವಕಾಶಕ್ಕಾಗಿ ಕಾಯ್ಬೇಕಷ್ಟೇ. ಟೈಮ್ ಅವಕಾಶಕ್ಕಾಗಿ ಕಾಯಬೇಕು. 2028ರವರೆಗೂ ಕಾಯ್ಬೇಕು. ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರಲ್ಲ, ನಾನೇ ಕಂಟಿನ್ಯೂ ಆಗ್ತೀನಿ ಅಂತ. ಮತ್ ನಾನು ಅದನ್ನ ಹೇಳೋ ಅಂತ ಅವಶ್ಯಕತೆ ಏನಿದೆ? ಡಿಕೆಶಿ ಸೇರಿ 10 ಜನ ಸಿಎಂ ರೇಸ್ನಲ್ಲಿದ್ದಾರೆ. ಆದರೆ ಕಾಯಬೇಕು. ಅವರಿಗೆ ಅವಕಾಶ ಬಂದಾಗ, ಅವರಿಗೆ ಇದ್ದಾಗ ಸಿಗತ್ತೆ ಅನ್ನುವಂಥ ರೀತಿಯಲ್ಲಿ ಬೆಳಗಾವಿ ಸಾಹುಕಾರ್ ಮಾತನಾಡಿದ್ದಾರೆ. ಒಟ್ನಲ್ಲಿ ಎಲೆಕ್ಷನ್ ಆದ ತಕ್ಷಣ, ಬೈ ಎಲೆಕ್ಷನ್ ಮುಗಿದ ತಕ್ಷಣ ಮತ್ತೆ ಪವರ್ ಫೈಟ್ ಶುರುವಾಗ್ಬಿಡತ್ತೆ ಅನ್ನುವಂಥ ಸಾಧ್ಯತೆ ಅಂತೂ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅದಕ್ಕೂ ಮುಂಚೆನೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿರುವಂಥದ್ದು, ಎಲ್ಲಿ ಮತ್ತೆ ಡಿಕೆಶಿ ಬಣ ಸಿಎಂ ಫೈಟ್ಗಾಗಿ ಮಾತನಾಡತ್ತೆ ಅಥವಾ ಪವರ್ ಫೈಟ್ ಮುಂದುವರಿಯುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲೇ ಇವತ್ತು ಬಾಂಬ್ ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಮೊದಲಿಂದಲೂ ಕೂಡ ಡಿಕೆಶಿ ಅವರು ಮತ್ತು ಅವರ ಬಣ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಮತ್ತು ಸಿಎಂ ಸ್ಥಾನ ಸಿಕ್ಕೇ ಬಿಡುತ್ತೆ ಅನ್ನೋ ವಿಶ್ವಾಸದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ಹೈಕಮಾಂಡ್ ಕೂಡ ಹೋಗಿ ಬರುವಂಥದ್ದು, ಮಾತನಾಡುವಂಥದ್ದು, ವರಿಷ್ಠರನ್ನ ಭೇಟಿ ಮಾಡುವಂಥದ್ದು, ಪದೇ ಪದೇ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಅಲ್ಲಿ ಏನು ಸಿಎಂ ಸ್ಥಾನ ಇದೆ ಅದರಿಂದ ನಿವೃತ್ತಿಗೊಳಿಸಿ ನನಗೆ ಬೇಕು ಅನ್ನುವಂಥ ಅಧಿಕಾರ, ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಪದೇ ಪದೇ ಹೈಕಮಾಂಡ್ಗೆ ನೆನಪಿಸುವಂಥದ್ದು ಎಲ್ಲವೂ ನಡೀತಾನೆ ಇದೆ. ಹಾಗಾಗಿ ಬೈ ಎಲೆಕ್ಷನ್ ನಂತರ ಈ ಒಂದು ಪವರ್ ಫೈಟ್ ಮುಂದುವರಿಬಹುದು ಅನ್ನುವಂಥದ್ದು ಕಂಡು ಬರ್ತಾ ಇದೆ.